ಭಾಳ ಚೆನ್ನಾಗಿತ್ತು, ಖುಷಿತ್ತು. ಈಗ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋ ಆಗಿರೋದ್ರಿಂದ ಅಲ್ಲೆಲ್ಲ ತುಂಬ ಖುಷಿಪಟ್ಟಿದ್ರು. ಇವತ್ತು ಸಿನಿಮಾ ರಿಲೀಸು, ಫಸ್ಟ್ ಶೋ. ಅದು ಸಂತೋಷ್ ಥಿಯೇಟ್ರು, ಇತಿಹಾಸ ಇರುವಂಥ ಥಿಯೇಟ್ರು, ದೊಡ್ಡ ದೊಡ್ಡ ನಟರುಗಳ ದೊಡ್ಡ ಆರ್ಟಿಸ್ಟ್ಗಳದ್ದು 100 ದಿನ ಓಡಿ 200 ದಿನ ಓಡಿರುವಂಥ ಥಿಯೇಟ್ರು. ಇವತ್ತು ನಾವು ಒಬ್ಬರು ಪುಟ್ಟ ಕಲಾವಿದರು ಒಂದು ಪುಟ್ಟ ಸಿನಿಮಾನ ಇಲ್ಲಿಗೆ ತಂದಿದ್ದೀವಿ. ಆಡಿಯನ್ಸ್ ಬಂದಿದ್ದಾರೆ, ಪ್ರೇಕ್ಷಕರು ಬಂದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಮತ್ತು ನೀವೆಲ್ಲ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು, ಜನಗಳಿಗೇನು ಅನ್ನಿಸ್ತು, ನೀವು ಇನ್ನೂ ಹೆಚ್ಚಿನ ಜನಗೆ ತಲುಪಿಸಿದ್ರೆ ಇನ್ನೂ ಈ ಸಿನಿಮಾ ಹೌದು, ಎಲ್ಲ ಅದೇ ಅಂದ್ಕೊಂಡಿದ್ದು. ಅಂದರೆ ಹೊಸಬರು ಇದ್ದಷ್ಟು ಸಿನಿಮಾ ಫ್ರೆಶ್ ಆಗಿರುತ್ತೆ. ಎಲ್ಲ ರಂಗಭೂಮಿ ಕಲಾವಿದರು, ಬೀದಿ ನಾಟಕ ಮಾಡೋರು, ಆರ್ಟಿಸ್ಟ್ಗಳೆಲ್ಲರೂ ಹೊಸ ಟೀಮ್ ಸೇರ್ಕೊಂಡು ಮಾಡಿದ್ದಂತೆ. ನಿರ್ದೇಶಕರು ಹೊಸಬರು, ಎಲ್ಲರೂ ಹೊಸ ಟೀಮ್ ಸೇರ್ಕೊಂಡು ತುಂಬ ಖುಷಿ ಆಗ್ತಾಯಿದೆ. ನಾವೇನು ಅಂದ್ಕೊಂಡಿದ್ವಿ 100% ಎಲ್ಲೆಲ್ಲಿ ಜನಗಳು ನಗಬೇಕು, ಎಲ್ಲೆಲ್ಲಿ ಅವ್ರನ್ನ ಕಟ್ಟಾಕಬೇಕು ಎಮೋಷನ್ನಲ್ಲಿ ಅಂತ ನಾವು ಅಂದ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಅದು 100% ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಮತ್ತು ಜನಗಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಭಾಳ ಚೆನ್ನಾಗಿತ್ತು, ಖುಷಿತ್ತು. ಈಗ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋ ಆಗಿರೋದ್ರಿಂದ ಅಲ್ಲೆಲ್ಲ ತುಂಬ ಖುಷಿಪಟ್ಟಿದ್ರು. ಇವತ್ತು ಸಿನಿಮಾ ರಿಲೀಸು, ಫಸ್ಟ್ ಶೋ. ಅದು ಸಂತೋಷ್ ಥಿಯೇಟ್ರು, ಇತಿಹಾಸ ಇರುವಂಥ ಥಿಯೇಟ್ರು, ದೊಡ್ಡ ದೊಡ್ಡ ನಟರುಗಳ ದೊಡ್ಡ ಆರ್ಟಿಸ್ಟ್ಗಳದ್ದು 100 ದಿನ ಓಡಿ 200 ದಿನ ಓಡಿರುವಂಥ ಥಿಯೇಟ್ರು. ಇವತ್ತು ನಾವು ಒಬ್ಬರು ಪುಟ್ಟ ಕಲಾವಿದರು ಒಂದು ಪುಟ್ಟ ಸಿನಿಮಾನ ಇಲ್ಲಿಗೆ ತಂದಿದ್ದೀವಿ. ಆಡಿಯನ್ಸ್ ಬಂದಿದ್ದಾರೆ, ಪ್ರೇಕ್ಷಕರು ಬಂದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಮತ್ತು ನೀವೆಲ್ಲ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು, ಜನಗಳಿಗೇನು ಅನ್ನಿಸ್ತು, ನೀವು ಇನ್ನೂ ಹೆಚ್ಚಿನ ಜನಗೆ ತಲುಪಿಸಿದ್ರೆ ಇನ್ನೂ ಈ ಸಿನಿಮಾ ಹೌದು, ಎಲ್ಲ ಅದೇ ಅಂದ್ಕೊಂಡಿದ್ದು. ಅಂದರೆ ಹೊಸಬರು ಇದ್ದಷ್ಟು ಸಿನಿಮಾ ಫ್ರೆಶ್ ಆಗಿರುತ್ತೆ. ಎಲ್ಲ ರಂಗಭೂಮಿ ಕಲಾವಿದರು, ಬೀದಿ ನಾಟಕ ಮಾಡೋರು, ಆರ್ಟಿಸ್ಟ್ಗಳೆಲ್ಲರೂ ಹೊಸ ಟೀಮ್ ಸೇರ್ಕೊಂಡು ಮಾಡಿದ್ದಂತೆ. ನಿರ್ದೇಶಕರು ಹೊಸಬರು, ಎಲ್ಲರೂ ಹೊಸ ಟೀಮ್ ಸೇರ್ಕೊಂಡು ತುಂಬ ಖುಷಿ ಆಗ್ತಾಯಿದೆ. ನಾವೇನು ಅಂದ್ಕೊಂಡಿದ್ವಿ 100% ಎಲ್ಲೆಲ್ಲಿ ಜನಗಳು ನಗಬೇಕು, ಎಲ್ಲೆಲ್ಲಿ ಅವ್ರನ್ನ ಕಟ್ಟಾಕಬೇಕು ಎಮೋಷನ್ನಲ್ಲಿ ಅಂತ ನಾವು ಅಂದ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಅದು 100% ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಮತ್ತು ಜನಗಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್.